Namaste. Subject Basic Electronics Engineering. Module Digital Electronics Fundamental. Question: convert first one 284.65 base 10 equal to how much in octal, how much in hexa. Next question ABFE. So ಇಲ್ಲಿ ಬೇಸ್ ಏನು ಕೊಟ್ಟಿಲ್ಲ ಅಂದರೆ ಗೊತ್ತಾಗಬೇಕದು ಹೆಕ್ಸಾಡೆಸಿಮಲ್ ಅಂತ. ಹೆಕ್ಸಾಡೆಸಿಮಲ್ ಟು ಬೈನರಿ ಆ್ಯಂಡ್ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್, ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ಕನ್ವರ್ಟ್ ಮಾಡಬೇಕು. ಸೊ VTU ಕ್ವಶನ್ ಪೇಪರ್ February 2003 6 marks question. So first problem 284.65 with the base 10 equal to how much in octal, how much in hexa. Okay, first decimal to any radix anta heladre, this is integer part. To convert integer part by using successive division method, 284 8 ಇಂದ ಡಿವೈಡ್ ಮಾಡಬೇಕು. 2 8 3 is 24, 44 ಆಯಿತು. 8 5 is 40, ರಿಮೈನಿಂಗ್ is 4. ಓಕೆ, ಇದು LSD ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ನೆಕ್ಸ್ಟ್ ಅಗೇನ್ 8 ಇಂದ ಡಿವೈಡ್ ಮಾಡಿ. 8 4s are 32, ರಿಮೈಂಡರ್ is 3. ಸೊ 4 is lesser than 8 ಆಯ್ತಲ್ಲ. ಸೊ ಇದು MSD, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ಸೊ ರೀಡ್ ಮಾಡಬೇಕಾದ್ರೆ ಹೀಗೆ ಹೋಗಬೇಕು. ನೆಕ್ಸ್ಟ್ ಕಮಿಂಗ್ ಟು ದಿ ಫ್ರ್ಯಾಕ್ಷನಲ್ ಪಾರ್ಟ್, 0.65 ಮಲ್ಟಿಪ್ಲೈ ವಿತ್ 8 ಈಕ್ವಲ್ ಟು 8 5s are 40, 0 4 ಕ್ಯಾರಿ, 8 6s are 48, 48 plus 4 is 52, 2 5. ಇಲ್ಲಿ 5 ಇದೆಯಲ್ಲ ಇಂಟಿಜರ್ ಪಾರ್ಟಲ್ಲಿ, ಅದನ್ನು ಹಾಗೆ ರೆಕಾರ್ಡ್ ಮಾಡ್ಕೋಬೇಕು. ಸೊ ಇದು MSD ಆಗುತ್ತೆ, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ನೆಕ್ಸ್ಟ್ ಫ್ರ್ಯಾಕ್ಷನಲ್ ಪಾರ್ಟ್ 0.20 ಮಲ್ಟಿಪ್ಲೈ ವಿತ್ 8 ಈಕ್ವಲ್ ಟು 1.60. ಸೊ ಈ 1 ಇದೆಯಲ್ಲ ಅದನ್ನು ಹಾಗೆ ರೆಕಾರ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟು 0.60 ಮಲ್ಟಿಪ್ಲೈ ವಿತ್ 8, ಸೊ ದಟ್ ಈಸ್ 8 6 ಅಂದರೆ 48 ಆಗುತ್ತೆ, 4.8. ಸೊ ಮತ್ತೆ ಈ 4ಅನ್ನು ಇಲ್ಲಿ ಬರೀರಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ 0.80 ಇಂಟು 8, ಸೊ 8 8 64. ಓಕೆ, ಇಲ್ಲಿ 6 ಬಂತಲ್ಲ, 6 ಹೀಗೆ ಬರೀರಿ. 5 ಡಿಕ್ರೀಸ್ ಆಯಿತು, ಮತ್ತೆ ಇನ್ಕ್ರೀಸ್ ಆಯಿತು, ಮತ್ತೆ ಇನ್ಕ್ರೀಸ್ ಆಗಿದೆ, ಗೊತ್ತಾಯ್ತಲ್ಲ. ಸೊ ಮತ್ತು ಇಲ್ಲಿ 0.40 ಮಲ್ಟಿಪ್ಲೈ ವಿತ್ 8 ಅಂದರೆ 3.2 ಬರುತ್ತೆ. ಈ 3 ಇಲ್ಲಿ ಬರಬೇಕು, 3.20. ಮತ್ತು ಇದು ಡಿಕ್ರೀಸ್ ಆಯಿತು. ಸೊ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡ್ರೆ ಆಯಿತು, ಗೊತ್ತಾಯ್ತಲ್ಲ. ಸೊ ದೆನ್ ಇಲ್ಲಿ ಲೈಕ್ ನಂಬರ್ ಡಿಕ್ರೀಸ್ ಆಗಿದೆ ಮತ್ತು ಇನ್ಕ್ರೀಸ್ ಆಗಿದೆ, ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಆಯಿತು, ಮತ್ತು ಡಿಕ್ರೀಸ್ ಬೇಡ, ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಸೊ LSD. ಓಕೆ, ಸೊ ರೀಡ್ ಮಾಡಬೇಕಾದ್ರೆ ಹೀಗೆ. ನೆಕ್ಸ್ಟ್ ದೇರ್ಫೋರ್ 284.65 ವಿತ್ ಬೇಸ್ 10 ಈಕ್ವಲ್ ಟು 284ಗೆ 434 ಹೀಗೆ ಹೋಗಬೇಕು. 434 0.65 ಇದೆಯಲ್ಲ, 0.65ಗೆ ಹೀಗೆ ಬರಬೇಕು. ಸೊ 5146 ಈಸ್ ಇನ್ ಆಕ್ಟಲ್ ಆಯಿತು. ಸೊ ದಿಸ್ ಇಸ್ ದ ಆನ್ಸರ್. ನೋಡಿ, 284.65 ಬೇಸ್ 10ಗೆ 434.5146 ಬೇಸ್ 8 ಆಯಿತು. ನೆಕ್ಸ್ಟ್ ಹೆಕ್ಸಾಗಿ ಕನ್ವರ್ಟ್ ಮಾಡಬೇಕು. ಏನು ಅದೇ ಥರನೇ 284ಅನ್ನು 16ಇಂದ ಡಿವೈಡ್ ಮಾಡಬೇಕು, ಸಕ್ಸಸಿವ್ ಡಿವಿಷನ್ ಮೆಥಡ್. 16 1s ಆಗೋದು. 28 ಮೈನಸ್ 16 ಅಂತ ಹೇಳಿದ್ರೆ 12 ಬಂತಲ್ಲ. 28 16 12 ಅಂದರೆ 124 ಈ ಕಡೆ ಹೋಗುತ್ತೆ. 124 ಅಂತ ಹೇಳಿದ್ರೆ ಲೈಕ್ 16 6 96, 16 7s 112, 16 8s 128. ಸೊ 128 ಈಸ್ ಗ್ರೇಟರ್. ಇದಕ್ಕೆ ಅಲ್ಲಿಗೆ 16 7s ತಗೊಳ್ಳೋಣ. 16 7s 112 ಅಂದರೆ
2 ಮತ್ತಿದು 2 ಮೈನಸ್ 1 ಈಸ್ 1 ಆಯಿತು. ಸೊ 12 ರಿಮೈಂಡರ್ ಬರುತ್ತೆ. ಸೊ ಅದಕ್ಕೆ ಹೆಕ್ಸಾನಲ್ಲಿ ಸಿ ಅಂತ ಕಾಲ್ ಮಾಡ್ತಾರೆ. ಸೊ ಇದು LSD ಆಗುತ್ತೆ, ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ನೆಕ್ಸ್ಟ್ ಅಗೇನ್ 16ಇಂದ ಡಿವೈಡ್ ಮಾಡಿದ್ರೆ ಇದು 16 1s 16 ಇನ್ ರಿಮೈಂಡರ್ ಈಸ್ 1 ಆಯಿತು, ಗೊತ್ತಾಯ್ತಲ್ಲ. ಸೊ 1 ಈಸ್ ಲೆಸರ್ ದ್ಯಾನ್ 16 ಆಗುತ್ತೆ. ಇದೇ MSD. ಓಕೆ, 11C ಅಂತ ಹೇಳಬೇಕು. ನೆಕ್ಸ್ಟ್ ಇಲ್ಲಿ 284 ಆಯ್ತಲ್ಲ, 0.65 0.65 ಇದು ಫ್ರ್ಯಾಕ್ಷನಲ್ ಪಾರ್ಟ್, ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. 16 5s ಅಂದರೆ 80ಗೆ 0 8 ಕ್ಯಾರಿ, 16 6 96 96 ಪ್ಲಸ್ 8 96 ಪ್ಲಸ್ 8 ಅಂತ ಹೇಳಿದ್ರೆ 104. ಸೊ 104 ಅಲ್ಲಿಗೆ 4 ಇಲ್ಲಿ 10 ಇಲ್ಲಿ. ಓಕೆ, ನೆಕ್ಸ್ಟ್ ಈ 10 ಇದೆಯಲ್ಲ ಇಂಟಿಜರ್ ಪಾರ್ಟಲ್ಲಿರೋ 10ಗೆ ಹೆಕ್ಸಾನಲ್ಲಿ ನಾವು ಎ ಅಂತ ಕಾಲ್ ಮಾಡ್ತೀವಿ. ಇದನ್ನು ರೆಕಾರ್ಡ್ ಮಾಡ್ಕೋಬೇಕು. ಸೊ ದಿಸ್ ಈಸ್ MSD ಆಗುತ್ತೆ, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ನೆಕ್ಸ್ಟ್ ಫ್ರ್ಯಾಕ್ಷನಲ್ ಪಾರ್ಟ್ ಇದೆಯಲ್ಲ 0.40, ಅದಕ್ಕೆ 16ಇಂದ ಮಲ್ಟಿಪ್ಲಿಕೇಶನ್ ಮಾಡಿ. 16 4s 64 ಆಗುತ್ತೆ. ಸೊ ದೆನ್ 6.4 ಆಯಿತು. ಈ 6 ಇದೆಯಲ್ಲ ಅದನ್ನು ಹಾಗೆ ಬರೀರಿ. ನೆಕ್ಸ್ಟು 0.40 ಮತ್ತೆ ಬರ್ತಾ ಇದೆ, ಅದೇನೆ ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ LSD. ಓಕೆ, ಸೊ ಇವಾಗ ಆನ್ಸರ್ ಏನಾಗುತ್ತೆ? ದೇರ್ಫೋರ್ 284.65 ಬೇಸ್ 10 ಈಕ್ವಲ್ ಟು 284ಗೆ 11C ಅಂತ ತಗೊಳ್ಳಿ. ಇಲ್ಲಿ ಡೆಸಿಮಲ್ ಪಾಯಿಂಟು, ಇದು ಹೆಕ್ಸಾ ಡೆಸಿಮಲ್ದು ಪಾಯಿಂಟು. 0.65ಗೆ A6 ಇದು ನಿಮ್ಮ ಆನ್ಸರು. ಚೆಕ್ ಮಾಡ್ಕೊಳ್ಳೋಣ. 11C A6 ಮತ್ತೆ ಅದೇ ರಿಪೀಟ್ ಆಗುತ್ತಲ್ವ, 6 ಬರೆದ್ರೆ ಬರಿಬೋದು, ಇಲ್ಲ ಅಂದರೆ ಅಲ್ಲೇ ಸ್ಟಾಪ್ ಮಾಡಿದರೂ ಮಾಡ್ಬೋದು. ಸೊ ನೋ ಪ್ರಾಬ್ಲಮ್. ಓಕೆ, 6 ಮತ್ತೆ ಬರುತ್ತೆ ಇಲ್ಲಿ. 0.16 ಅಂತ ಹೇಳಿದ್ರೆ 6.4 ಬರುತ್ತೆ. ಮತ್ತು ಈ 16 ಸ್ಟೋರ್ ಮಾಡಿದ್ದಾರೆ, ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಸೊ ಬೇಕಾದ್ರೆ A6 ಬರೆದ್ರೂ ಅದೇ ಮಾರ್ಕ್ಸ್ ಸಿಗೋದು, 66 ಬರೆದ್ರೂ ಅದೇ ಮಾರ್ಕ್ಸ್. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಆಯಿತು. ಇಲ್ಲಿ ಫಸ್ಟು 1 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ABEF. ಸೊ ಸೆಕೆಂಡಲ್ಲಿ ABEF ಅಲ್ಲ, FE. ಸೊ ಯಾವುದಕ್ಕೆ ಬೈನರಿ ಕನ್ವರ್ಟ್ ಆಗಬೇಕು. ಇಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರೆ 16 ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಬೈನರಿ ಕನ್ವರ್ಟ್ ಮಾಡಿದರೆ ಎಷ್ಟು, ಮತ್ತು ಅದನ್ನು ಡೆಸಿಮಲಿ ಕನ್ವರ್ಟ್ ಮಾಡಿದರೆ ಎಷ್ಟು ಅಂತ. ಸೊ ಬೈನರಿ ಅಂದರೆ ಇಲ್ಲಿ 2 to the power 4 ಅಂದರೆ 16. ಈಚ್ ಹೆಕ್ಸಾ ಡಿಜಿಟ್ಟಿಗೆ ಅಥವಾ ಈಚ್ ಹೆಕ್ಸಾ ಕ್ಯಾರೆಕ್ಟರಿಗೆ 4 ಬಿಟ್ಟಾಗಿ ಬರಿಬೇಕು. A ಮೀನ್ಸ್ 8 9 10 0. A ಮೀನ್ಸ್ 10 ಅಲ್ವಾ. ಓಕೆ, B ಈಸ್ 11 is 8 0 8 plus 2 is 10 10 plus 1 is 11. F is 15 8 4 is 12 12 plus 2 is 14 14 plus 1 is 15. E is 14 8 0 8 14 ಅಲ್ವಾ. 8 plus 4 is 12 12 plus 2 is 14 0. ಓಕೆ, ಇದು ಬೈನರಿ ಆಗುತ್ತೆ. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ 1 0 1 0 1 0 1 ಎಷ್ಟು ಟೈಮ್ಸ್ ಇದೆ ನೋಡಿ. 1 2 3 4 5 6 7 8 9 ಟೈಮ್ಸ್ ಇದೆ. 1 2 3 4 5 6 7 8 9 ಟೈಮ್ಸು, ಮತ್ತು 0 2. ಓಕೆ, ಕರೆಕ್ಟ್ ಆಯಿತು. ನೆಕ್ಸ್ಟು ಈಗ ಡೆಸಿಮಲಿಗೆ ನೋಡಬೇಕು. ಸೊ ಡೆಸಿಮಲ್ ನಂಬರ್ ಮತ್ತು 16 ಬೇಸ್ ಎಲ್ಲ ಅದರದ್ದು ಡಿಜಿಟ್ ಏನು, ಫಸ್ಟದು A ಮಲ್ಟಿಪ್ಲೈ ವಿತ್ ರಾಡಿಕ್ಸ್ ಬೇಸ್ ಅದು, ಪ್ಲಸ್ B ಮಲ್ಟಿಪ್ಲೈ ವಿತ್ 16, ಪ್ಲಸ್ F ಮಲ್ಟಿಪ್ಲೈ ವಿತ್ 16, ನೆಕ್ಸ್ಟು E ಮಲ್ಟಿಪ್ಲೈ ವಿತ್ 16. E ಫಸ್ಟೇ ಬಂದಿದೆಯಲ್ಲ, ಅದು LSD ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ಟು. ಅಲ್ಲಿ 0 ಹಾಕಿ, ಇಲ್ಲಿ 1 ಇಲ್ಲಿ 2 ಇಲ್ಲಿ 3. ಸೊ ಈಕ್ವಲ್ ಟು A ಮೀನ್ಸ್ 10 ಇಂಟು 16 16s ಅಂದರೆ 256 256 ಇಂಟು 16 4096 ಬರ್ಬೋದು. 16 6 ಅಂತ ಹೇಳಿದ್ರೆ 96ಗೆ 6 9 ಕ್ಯಾರಿ, 16 5s 80 80 ಪ್ಲಸ್ 9 is 89ಗೆ 9 8 ಕ್ಯಾರಿ, 16 2s 32 32 ಪ್ಲಸ್ 8 ಅಂದರೆ 4 4096 ಪ್ಲಸ್ B is 11 ಇಂಟು 16 ಸ್ಕ್ವೇರ್ ಅಂದರೆ 256. ಸೊ 256 ಇಂಟು 11 ಮಾಡಿದರೆ
66ಗೆ 6 ಕ್ಯಾರಿ 55 ಪ್ಲಸ್ 6 ಇಸ್ 20 55 ಪ್ಲಸ್ 6 ಇಸ್ 61ಗೆ 1 6 ಕ್ಯಾರಿ 22 ಪ್ಲಸ್ 6 ಇಸ್ 28 ಕರೆಕ್ಟಾ 16 6 66ಗೆ 6 ಕ್ಯಾರಿ 16 5 55 ಪ್ಲಸ್ 6 ಅಂತ ಹೇಳಿದ್ರೆ 61ಗೆ 1 6 ಕ್ಯಾರಿ 22 ಪ್ಲಸ್ 6 ಇಸ್ 28 ಸೊ ಇಲ್ಲಿ ಬರೀಬೇಕು ಇಲ್ಲಿ 2816 ಇದು 4960 ಮಲ್ಟಿಪ್ಲೈ ಮಾಡಿದ್ರೆ ನೆಕ್ಸ್ಟ್ ಎಫ್ ಅಲ್ವಾ ಎಫ್ ಅಂದರೆ 15 ಇಂಟು 16 ಸೊ 15 ಇಂಟು 16 ಅಂತ ಹೇಳಿದ್ರೆ 16 5 8ಗೆ 0 8 16 1 16 16 ಪ್ಲಸ್ 8 ಇಸ್ 24 240 ಇದು ಪ್ಲಸ್ ಇದು ಪ್ಲಸ್ ಇ ಅಂತ ಹೇಳಿದ್ರೆ ಇ ಈಸ್ 14 ಇಂಟು 16 ಪವರ್ ಆಫ್ 0 ಈಸ್ 1 ಗೊತ್ತಾಯ್ತಲ್ಲ ಸೊ ಪ್ಲಸ್ 14 1 14 ಆಗುತ್ತೆ ಇಷ್ಟು ಆ್ಯಡ್ ಮಾಡಬೇಕು ಇವಾಗ 14960 2816 240 ಮತ್ತು 14 ಇದು 10ಗೆ 0 1 ಕ್ಯಾರಿ 6 10 10 13ಗೆ 3 1 ಕ್ಯಾರಿ 18 20ಗೆ 0 2 ಕ್ಯಾರಿ 4 ಸೊ ಈಕ್ವಲ್ ಟು 44,030 ಸೊ ದೇರ್ಫೋರ್ ABEFE 16ಅಲ್ಲಿರೋದು ಡೆಸಿಮಲಿಗೆ ಅಂದರೆ 44,000 ಚೆಕ್ ಮಾಡೋಣ ಸರಿ ಇದೆಯೋ ಏನೋ ಗೊತ್ತಿಲ್ಲ ಓಕೆ ಸರಿ ಇದೆ 44,030 ಇನ್ ಡೆಸಿಮಲ್ ಓಕೆ ಗೊತ್ತಾಯ್ತಲ್ಲ ಅಷ್ಟೇ ಥ್ಯಾಂಕ್ ಯು ಸೋ ಮಚ್